ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾನು ಕೆಲವೊಂದು ನೆಗೆಟಿವ್ ಕಮೆಂಟ್ಸು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ನೆಗೆಟಿವ್ ಕಮೆಂಟ್ಸ್ ಬಂದಿರೋ. ಇದು ನೆಗೆಟಿವ್ ಅನ್ಬೋದಾ ಏನು ಹೇಳ್ಬೋದು ನನಗೆ ಗೊತ್ತಿಲ್ಲ. ಸೊ ನೆನ್ನೆ ಅಷ್ಟೇ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡಿದೆ. ಸೊ ಅರೌಂಡ್ 12K ವ್ಯೂಸ್ ಬಂದಿದೆ. ಸೊ ಅದರಲ್ಲಿ ಕೆಲವೊಂದು ನೆಗೆಟಿವ್ ಅಂತ ಹೇಳ್ಬೋದಾ. ಸೊ ನಿಮಗೆ ತೋರಿಸ್ತೀನಿ. ಸೊ ಸ್ವಲ್ಪ ಹೊತ್ತು ಇರಿ. ಸೊ ಅದು ತೋರ್ಸೋಕ್ಕೂ ಮುಂಚೆ ನನ್ನ ಹತ್ರ ಮೈಕ್ ಇದೆ ನೋಡಿ, ಗ್ರೆನೇರೋ. ಸೊ ಅದು ಬಿಡಿ, ಆ ಬ್ರ್ಯಾಂಡ್ ಬ್ಯಾಗೆಲ್ಲ ಬೇಡ. ಈ ಮೈಕ್ ತಗೊಂಡಿದ್ದೀನಿ, ಬಟ್ ಈ ಮೈಕ್ನ ಯೂಸೇ ಮಾಡಿಲ್ಲ. ಇದು ಯಾಕಂದರೆ ಫೋನ್ ಕನೆಕ್ಟ್ ಆಗುತ್ತೆ, ಗೋಪ್ರೋಗೆ ಕನೆಕ್ಟ್ ಆಗಬೇಕಂದ್ರೆ. ಸೊ ನಾನು ಇದಕ್ಕೆ ಏನು ಹೇಳೋದು, ಮೈಕ್ ಅಡಾಪ್ಟರ್ ತಗೋಬೇಕಾಗುತ್ತೆ. ಅದಕ್ಕೆ 5000 ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇದಿದ್ದರೂ ನಿಮಗೆ ಪ್ರಾಪರಾಗಿ ಎಷ್ಟು ಚೆನ್ನಾಗಿ ವಾಯ್ಸ್ ಬರುತ್ತೆ ಗೊತ್ತಾ ಇದರಲ್ಲಿ. ಅದು ಮೊಬೈಲಲ್ಲಿ ಬಂದರೆ ಚೆನ್ನಾಗಿ ನೋಡಿ. ಇವಾಗ ನೀವು ದೂರದಲ್ಲಿ ಕ್ಯಾಮ್ರಾ ಇಟ್ಟು ಇಲ್ಲಿಂದ ಮಾತಾಡಿದ್ರೆ ಸೊ ಒಂದು ಆ್ಯಂಗಲೆಲ್ಲ ಸಿಗುತ್ತೆ. ಬಟ್ ಇವಾಗ ಇದಾದರೆ ನೋಡಿ, ನೀವು ನಮ್ಮನ್ನ ಹತ್ರದಿಂದ ಹಿಂಗೆ ನೋಡ್ತಾ ಇರಬೇಕು. ಸಾರಿ ಇದರಿಂದ ಇವಾಗ ನೋಡಿದ್ರು ಏನು ಮಾಡೋದು. ಇದು ಐಫೋನ್ ತಗೋಬೇಕಷ್ಟೇ, ಎಷ್ಟಂತ ತಗೊಳ್ತೀಯಲ್ವಾ. ಸೊ ಲೆಟ್ ಇಟ್ ಬಿ, ಅದಂಗಿರಲಿ ನೋಡೋಣ. ಆದರೆ ಗೋಪ್ರೋಗೆ ಮೈಕ್ ಅಡಾಪ್ಟರ್ ತಗೋಬಿಡ್ಲ. ಐ ಡೋಂಟ್ ಫೀಲ್ ಟು ಇನ್ವೆಸ್ಟ್ ಮೋರ್ ಆನ್ ದಿ ಗೋಪ್ರೋ. ಆಲ್ರೆಡಿ ಸೆಕೆಂಡ್ ಹ್ಯಾಂಡು. ಸೊ ಅದ್ರ ಮೇಲೆ ಇನ್ನೊಂದು 5000 ಹಾಕು ಅಂದರೆ ನನ್ನ ಕೈಯಲ್ಲಿ ಆಗಲ್ಲ ಅಂದ್ಬಿಡ್ತೀನಿ. ಐ ಆಮ್ ಥಿಂಕಿಂಗ್ ದಟ್ ಐ ಶುಡ್ ಗೋ ಟು ದ ಮಾರ್ಕೆಟ್, ಅಂದರೆ ಚಿಕ್ಕಪೇಟ್ ಮಾರ್ಕೆಟ್ ಹೋಗಿ ಸೊ ಅಲ್ಲಿ ಟ್ರೈ ಮಾಡೋಣ. ಅಂದರೆ ಅಲ್ಲಿ ಸಿಕ್ಕಿದ್ರೆ, ಬಟ್ ಅಲ್ಲಿ ಸಿಗೋ ಪ್ರಾಡಕ್ಟು ವರ್ಕಿಂಗ್ ಕಂಡೀಷನಲ್ಲಿ ಇರುತ್ತಾ ಗೊತ್ತಿಲ್ಲ. ಬನ್ನಿ, ನಾನು ಬೇರೆಯೇ ಕಾನ್ಸೆಪ್ಟ್ ಹೋಗ್ತಾಯಿದ್ದೀನಿ. ನಾನು ಏನು ಮಾತಾಡೋಕ್ಕೆ ಬಂದೆ ಅಂದರೆ ನೆಗೆಟಿವ್ ಕಮೆಂಟ್ ಬಗ್ಗೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಐ ಆಮ್ ಫೀಲಿಂಗ್ ಟು ಸಿಟ್ ಕೆಳಗಡೆ ಕೂತ್ಕೊಂಡು ಮಾತಾಡೋಣ ಅಂತ. ಯಾಕೆ ಸುಮ್ಮನೆ ಸ್ವಲ್ಪ ಸೆಕೆ ಗಾಳಿ ಬರುತ್ತೆ, ಸ್ವಲ್ಪ ನಿಮಗೂ ಸ್ವಲ್ಪ ಡಿಫ್ರೆಂಟ್ ಆ್ಯಂಗಲ್ ಸಿಗುತ್ತೆ ಅದಕ್ಕೆ. ಇವಾಗ ನೋಡಿ ನನ್ನ ಫೇಸ್ ಹೆಂಗೆ ಕಾಣಿಸ್ತಾ ಇದೆ ಅಂತ. ಸೊ ಡಿಫ್ರೆನ್ಸ್ ಬಿಟ್ಟಿನ್ ಎಲ್ಲ ಅಂದರೆ ಲೈಟಿಂಗ್ಸ್ ಪವರ್ ಎಷ್ಟಿದೆ ನೋಡಿ. ಸೊ ಲೈಟಿಂಗ್ ಹೋದಂಗೆ ಈ ಥರ ಬರುತ್ತೆ. ಸೊ ನೆನ್ನೆದು ಅದು ಕಮೆಂಟ್ಸ್ ನಾನು ತೋರಿಸ್ತೀನಿ. ಇಲ್ಲಿ ಕಮೆಂಟ್ಸ್ ನಿಮ್ಗೆ ತೋರಿಸಲ್ಲ, ಜಸ್ಟ್ ಐ ವಿಲ್ ರೀಡ್ ಇಟ್. ಓಕೆ, ನೆಟ್ಟು ಅಯ್ಯೋ ಅದು ಆನ್ಗಿನ್ ಆಗ್ಬಿಟ್ರೆ ಅಂದರೆ ಸೌಂಡೆಲ್ಲ ಬರಬಾರ್ದು. ಸೌಂಡ್ ಬಂದರೆ ಚೆನ್ನಾಗಿರಲ್ಲ. ಶಲ್ಯಗುರು ನೀಲಿ ಒಂದು ನಿಮಿಷ. ಹಾಂ, ತನ್ಮಯ್ ವಾಂಟ್ಸ್ ಸೆಂಡ್ ಯು ಮೆಸೇಜಾ? ಇದೆಲ್ಲ ಎಲ್ಲೋ ತನ್ಮಯ್ ಯಾರು ಗುರು ಇವರು? ತನ್ಮಯ್ 20,000. ಸೊ ಲೆಟ್ ಇಟ್ ಬಿ. ಅಲ್ಲಿ 20,000 13 ಲೈಕ್ ಬಂದಿದೆ. ಸೊ ಎಲ್ಲ ಸರಿ. 13 ಕಮೆಂಟ್ನಲ್ಲಿ ಏನೆಲ್ಲ ಕಮೆಂಟ್ ಇದೆ ಅಂತ ಹೇಳ್ಬಿಡ್ತೀನಿ. ಫಸ್ಟು ನೌಷತ್ತು ನನ್ನ ಫ್ರೆಂಡೇ ಹಾಕಿರೋದು, ಸಾಕು ಮಚ್ಚ, ಅದೇನು ಕತೆ ಗೊತ್ತಿಲ್ಲ. ಅದು ಬಿಟ್ಟರೆ ಯು ಆರ್ ಗೇ, ದಟ್ ವಾಸ್ ಫಸ್ಟ್ ಮೆಸೇಜ್. ಅದಾದಮೇಲೆ ಮೊದಲು ಗಂಡಸಾಗಬೇಕು, ಆಮೇಲೆ ಅದಾಗೇ ಬಿಡುತ್ತೆ. ಅಂದರೆ ನಾನು ಬಿಯರ್ಡ್ ಯಾಕೆ ಬೇಕು ಅಂತ ಒಂದು ಹಂಗೆ ಫನ್ನಾಗಿ ಮಾಡಿರೋದು. ಬಟ್ ನನಗೇನು ಬಿಯರ್ಡ್ ಬಂದಿಲ್ಲ ಅಂತಿಲ್ಲ, ನಾನು ಟ್ರಿಮ್ ಮಾಡಿಬಿಟ್ಟಿದ್ದೀನಿ. ಲೈಟಾಗಿ ಬರುತ್ತೆ ನನಗೆ, ಅಂದರೆ ಅದು ಇನ್ನೂ ಪ್ರಾಪರಾಗಿ ಬಂದಿಲ್ಲ, ಬರುತ್ತೆ. ಒಂದು ಸ್ವಲ್ಪ ಬಿಯರ್ಡ್ ಕಾಣಿಸುತ್ತೆ, ನಾನು ಅದಕ್ಕೆ ಟ್ರಿಮ್ ಮಾಡಿಬಿಟ್ಟಿದ್ದೀನಿ. ಅದು ಬಿಟ್ಟು ಇನ್ನು ಟ್ರೋಲ್ ಗುರು. ಸೊ ಫಸ್ಟ್ ಇವರು ಹಾಕಿರು ಅಂದರೆ ಈ ಕಮೆಂಟ್ಸ್ ಬಂದಿದ ಮೇಲೆ ಏನು ಅನ್ಕೊಂಡ್ರೆ ಅಂದರೆ ಒಂದು ಸೆಕೆಂಡ್ ಅನಿಸ್ತು, ಐಕ್ಯೂ ಎಲ್ಲ ವೀಡಿಯೋ ಡಿಲೀಟ್ ಮಾಡಿಬಿಡ್ಲ ಅಂತ ಹಂಗೆ ಅನಿಸ್ತು. ಬಟ್ 1-2 ನಿಮಿಷದಲ್ಲಿ ಎಷ್ಟೊಂದು ಚೇಂಜ್ ಆಗ್ಬಿಡ್ತು. ಅಂದರೆ ಈ ಕಮೆಂಟ್ ಮಾಡೋರು ಆ್ಯಕ್ಚುಲಿ ಒಳ್ಳೆಯವರೇ ತಾನೆ, ಯಾಕೆ ಹೇಳಿ. ಸೊ ಅವರು ಡೈರೆಕ್ಟಾಗಿ ಹೇಳ್ತಾರೆ. ಇನ್ನು ಕೆಲವೊಬ್ಬರು ಕಮೆಂಟ್ ಮಾಡಲ್ಲ, ಅವ್ರು ಮನಸ್ಸಲ್ಲಿ ಇಟ್ಕೋತಾರೆ. ಅಟ್ಲೀಸ್ಟ್ ಇವರು ಹೇಳಿದ್ದಾರೆ, ಐ ಫೀಲ್ ದೇ ಆರ್ ಗುಡ್ ಪರ್ಸನ್ಸ್. ಓಕೆನಾ? ಸೊ ಅಂತ ನಾನು ಅವ್ರಿಗೆ ರಿಪ್ಲೈ ಏನು ಕೊಟ್ಟಿದ್ದೀನಿ ನೋಡಿ. ಟ್ರೋಲ್ ಗುರು ಅಂತ 2 ಕಮೆಂಟ್ ಹಾಕಿದ್ರು. ಸೊ ಬಿಯರ್ಡ್ ಇಲ್ಲ ಅಂದರೆ ನೀನು ಖೋಜಾ ಥರ ಕಾಣಿಸ್ತೀಯಲ್ಲೋ ಚಕ್ಕ ನನ್ನ ಮಗನೇ ಅಂತ ಹಾಕೋಣೆ. ಸೊ ಅವರಿಗೆ ಜಸ್ಟ್ ಹಾರ್ಟ್ ಕಳಿಸಿದ್ದೀನಿ ಆ ಕಮೆಂಟ್ಗೆ. ಅದು ಬಿಟ್ಟರೆ ಟಿಪ್ಸ್ ಅಂತ ಒಬ್ರು ಕೇಳಿದ್ದಾರೆ, ಅಂದರೆ ಬಿಯರ್ಡ್ ಬೆಳೆಸೋಕ್ಕೆ ಟಿಪ್ಸ್ ಏನಂತ. ಸೊ ನಾನು ಎಷ್ಟು ರಿಪ್ಲೈ ಮಾಡಿದ್ದೀನಿ, 5 ಸ್ಟಾರ್ ಡೂ ನಥಿಂಗ್. ಅದು ಬಿಟ್ಟರೆ ಇನ್ನೊಬ್ಬರು ಇವಾಗಷ್ಟೇ 1 hour ಬ್ಯಾಕ್ ಮಾಡಿದ್ದಾರೆ. ಸೊ ಐ ಥಿಂಕ್ ಇದ್ರು ನನಗೂ ಅರ್ಥ ಆಗಿಲ್ಲ ಇವರು ಹೆಂಗೆ ಮಾತಾಡ್ತಿದ್ದಾರೆ ಅಂತ. ಸೊ ಅಂದರೆ ನನ್ನ ಕಡೆ ನಿಂತ್ಕೊಂಡು ಮಾತಾಡ್ತಿದ್ದೀರಾ ಅಂದರೆ ಹಂಗಲ್ಲ. ಸೊ ಏನು ಹೇಳೋದಪ್ಪ ಅದಕ್ಕೆ, ಅಯ್ಯೋ ಕೈಯೇ ನೋವಾಗ್ಬಿಡ್ತಲ್ಲ ಅವರು. ಇಲ್ಲ, ಇವರು ಏನು ಹೇಳಿರೋದಂದರೆ ಇವರು ಇನ್ನೂ ಬೇರೆ ಥರ ಪಾಸಿಟಿವ್ ಆಗಿದ್ದಾರೆ. ಬಿಯರ್ಡ್ಗೂ ಗಂಡ್ಸ್ಗೂ ಡಿಫ್ರೆನ್ಸ್ ಇಲ್ಲ. ಸೊ ಅದು ನನಗೂ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಸೊ ಬಿಯರ್ಡ್ ನಾನು ಗಂಡಸೇ ಅಲ್ಲ ಅಂದರೂ ಬಿಯರ್ಡ್ ಬರುತ್ತೆ. ಸೊ ರೈಟ್ ಅಲ್ವಾ? ಇದು ಗಂಡಸಿಗೆ ಬಿಯರ್ಡ್ ಬರಬೇಕಂತೇನಿಲ್ಲ, ಮೊದಲು ಗಂಡಸಾಗಬೇಕು, ಆಮೇಲೆ ಅದಾಗೆ ಬೆಳೆಯುತ್ತೆ ಅಂತ. ಸೊ ಇದೊಂದು ಅಂದರೆ ಒಂದು ಸೆಕೆಂಡ್ಗೆ ಬೆಳಿಗ್ಗೆ ಈ ಕಮೆಂಟ್ ನೋಡಿದ್ಮೇಲೆ ಇನ್ನೂ ಸ್ವಲ್ಪ ಇದಾಗ್ಬಿಡ್ತು. ಬಟ್ ಐ ಫೀಲ್ ಇದು ಒಳ್ಳೆಯದು. ಸೊ ಆ್ಯಕ್ಚುಲಿ ವೆನ್ ಸಮಥಿಂಗ್ ಏನು ಹೇಳೋದು, ನೆಗೆಟಿವ್ ಕಮೆಂಟ್ಸು ಅಂತ ಇದನ್ನು ಹೇಳ್ಬೋದಾ? ಹಿಂಗೆ ಹೇಳ್ಬೋದು, ನೆಗೆಟಿವ್ ಅಂತಲೂ ಹೇಳ್ಬೋದು. ಸೊ ಆವಾಗ ನೆಗೆಟಿವ್ ಬಂದರೆ ಸೊ ನನ್ನ ಲೈಫಲ್ಲಿ ಏನೋ ಒಂದು ಆಗ್ತಾಯಿದೆ ಅಂತ. ನೀವು ಎಷ್ಟು ದಿನ ಪಾಸಿಟಿವ್ ಕಮೆಂಟ್ಸ್ ಬರ್ತಾ ಇರುತ್ತೆ, ನೀನೇನು ಮಾಡ್ತಾಯಿಲ್ಲ ಅಂತ ಅರ್ಥ. ಸೊ ಇವಾಗ ನೆಗೆಟಿವ್ ಯಾಕೆ ಬರುತ್ತೆ? ಸೊ ದಿಸ್ ಈಸ್ ಸಮಥಿಂಗ್ ಗುಡ್ ಹ್ಯಾಪನಿಂಗ್. ಯಾಕಂದರೆ ನಮ್ಮದು ಡೌನ್ಫಾಲ್ ಅಲ್ಲ. ಇವಾಗ ಯಾವಾಗ ನಮಗೆ
ಈ ಥರ ಕಮೆಂಟ್ಸ್ ಬರುತ್ತೆ, ನೆಗೆಟಿವ್ ಕಮೆಂಟ್ಸು. ನೆಗೆಟಿವ್ ಬಂದರೆ ನಾವು ಮೇಲೆ ಹೋಗ್ತೀವಿ ಅಂತ ಅರ್ಥ. ಸೊ ಐ ಫೀಲ್ ದ್ಯಾಟ್. ನಿಮ್ಗೇನು ಅನಿಸುತ್ತೆ ಅಷ್ಟೇ. ಅದೇ ಮೇಯ್ನ್ ಬಂದಿರೋದು ಇವಾಗೆ ನೀನು ಮೊದಲು ಗಂಡಸಾಗಬೇಕು, ಅದಾಗಿ ಬೆಳೆಯುತ್ತೆ. ಐ ಹ್ಯಾವ್ ಸೀನ್ ದಿಸ್ ಫೇಸ್. ನಾನು ಜಾಸ್ತಿ ಮಾತಾಡಲ್ಲ ಅಷ್ಟೇ. 20K ವ್ಯೂಸ್ ಆಗಿದೆ ಇದವ್ರಿಗೆ. ಫಾಲೋವರ್ಸ್ ಎಷ್ಟು ಬಂದವರಪ್ಪ? 71. ಒನ್ ಮೋರ್ ಫಾಲೋವರ್. ಯಾರೋ ಮೆಸೇಜ್ ಸೆಂಡ್ ಮಾಡಬೇಕು ಅಂತ ಏನೋ ಒಂದು ಹಾಕೋರಪ್ಪ ಅಲ್ಲಿ. ತನ್ಮಯ್ ವಾಂಟ್ಸ್ ಟು ಸೆಂಡ್ ಯು ಮೆಸೇಜ್ ಅಂತ ಏನೋ ಇತ್ತು. ಹೂ ಇಸ್ ತನ್ಮಯ್ ಗೊತ್ತಿಲ್ಲ. ಸೊ ಬನ್ನಿ ಅಷ್ಟೇ, ಇನ್ನೇನಿಲ್ಲ. ಮೇಲೆ ಎದ್ದೇಳೋಣ. ಇವಾಗ ಹೊರಗಡೆ ಹೋದರೆ ವೀಡಿಯೋ ಮಾಡ್ಬೋದಿತ್ತು, ಬಟ್ ರೂಮಲ್ಲಿರುವಾಗೂ ಸ್ವಲ್ಪ ಡಿಫ್ರೆಂಟ್ ವೀಡಿಯೋ ಆಗುತ್ತೆ. ಐ ಫೀಲ್ ಸ್ವಲ್ಪ ಇಂಗ್ಲೀಷ್ ಯಾಕೆ ಮಾತಾಡ್ತಾಯಿದ್ದೀನಿ ಅಂದರೆ, ವೀಡಿಯೋಸ್ ಅಂದರೆ ಯೂಟ್ಯೂಬಲ್ಲಿ ಯಾರು ನೋಡ್ತಾ ಇಲ್ಲ. ಸೊ ಅಟ್ಲೀಸ್ಟ್ ಐ ಕ್ಯಾನ್ ಇಂಪ್ರೂವ್ ಮೈ ಇಂಗ್ಲೀಷ್. ಸೊ ಬಿಕಾಸ್ ಆಫ್ ದಟ್ ರೀಸನ್ ಐ ಆಮ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ಲೆಟ್ ಮೀ ಟೆಲ್ ಯು ಒನ್ ಥಿಂಗ್. ಲೆಟ್ ದ ಪೀಪಲ್ ವಾಟ್ ದೇ ಆರ್ ಥಿಂಕಿಂಗ್. Their mindset is different, our mindset is different. What we are thinking, that is the one thing which we should implement. Without implementation, just thinking will do nothing. Okay, it will give you headache, hair fall, like that. Okay, some other things. And if you want to become something in your life, it's not necessary that you should become something. Just follow that what your mind says, and especially this one, your art, what your art says. But no one will be following these things. Just they will be like rat race, following others. That I don't like. What I currently am doing, so the doing social media isn't following others. Literally no, because social media, everyone have their different characters. They will be showing different characters. For example, I am doing vlog, I know that, but in vlog, so the characters will be different, right? I am not acting like let me take the biggest vlogger in Asia, we can tell, no? So the Saurav Joshi we can take. I am acting like Saurav Joshi. Saurav Joshi can become Nitin. He can act like me, he can act like me, can't be me. ಇದು ಹೆಂಗೆ ಇಂಗ್ಲೀಷ್ ಇದೆಯೋ ನಂಗೆ ಗೊತ್ತಿಲ್ಲ. ಸೊ ಅಷ್ಟೇ ಗುರು, ಇಲ್ಲಿ ಎಷ್ಟು ನಿಮಿಷ ಅಂತ ಆದಮೇಲೆ ವೀಡಿಯೋ ಏನು ಮಾಡೋದು ಅಷ್ಟೇ. ಆಲ್ಮೋಸ್ಟು 8 ನಿಮಿಷ ಮೇಲೆ ನಾನು ಮಾಡೋದಿಲ್ಲ ಅಂತ ಗೊತ್ತು. ಐ ಡೋಂಟ್ ವಾಂಟ್ ಟು ರಿಪೀಟ್ ಅಗೇನ್. ಯಾವತ್ತೂ ಇದನ್ನು ರಿಪೀಟ್ ಮಾಡಲ್ಲ ಅಂದ್ಬಿಟ್ಟಿದ್ದೀನಿ. ಸೊ ಸೋಷಲ್ ಮೀಡಿಯಾ ನಾನು ನಿನ್ನೆ ವೀಡಿಯೋದಲ್ಲಿ ಹಾಕಿದ್ದೆ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ನಾನು ಕಮ್ಮಿ ಮಾಡಿದ್ದೀನಿ. ನೈಟ್ ಬಂದು ನೋಡೇ ಇಲ್ಲ ಅಂದ್ಕೊಬಿಟ್ಟು. ಸೊ ವೀಡಿಯೋ ಎಡಿಟ್ ಮಾಡು ಹಂಗೆ ಇಟ್ಟಿದ್ದೆ. ಸೊ ಬೆಳಿಗ್ಗೆದ್ದು ಅಪ್ಲೋಡ್ ಮಾಡಿದ್ದೆ. ಇವಾಗ ವೀಡಿಯೋ ಎಡಿಟ್ ಮಾಡಬೇಕು, ಇದನ್ನು ಮಾಡಬೇಕು. ಸೊ ಎಲ್ಲ ಮಾಡಿ ಸ್ವಲ್ಪ ಇವತ್ತು ಬೇಗ ಹೋಗ್ಬೇಕಲ್ಲ, ಮರ್ತೇ ಹೋಗಿದ್ನಲ್ಲ ಅವರು. ಅಷ್ಟೇ. ಈ ವ್ಲಾಗ್ನಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.